ಎಸ್ಡಿಎಸ್ ಗ್ರಾಮೀಣ ಪದವಿ ಕಾಲೇಜಿನ ಟಾಪರ್ಸ್ಗೆ ಸನ್ಮಾನ. ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ ಎಸ್ಡಿಎಸ್ ಗ್ರಾಮೀಣ ಪದವಿ ಕಾಲೇಜು ವತಿಯಿಂದ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯದ ಬಿಎ, ಬಿಕಾಂ ಮತ್ತು ಬಿಸಿಎ ಪದವಿ ಶಿಕ್ಷಣದ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಪೋಷಕರ ಸಮ್ಮುಖದಲ್ಲಿ ಸನ್ಮಾನಿಸಿ ಶುಭ ಕೋರಲಾಯಿತು. ಈ ಅಭಿನಂದನಾ ಸಮಾರಂಭದಲ್ಲಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್, ಖಜಾಂಚಿ ಪ್ರಭಾಕರ್, ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ವಿಜೇಂದ್ರ, ಪಿಯು ಕಾಲೇಜಿನ ಪ್ರಾಂಶುಪಾಲರು ಮಲ್ಲಿಕಾರ್ಜುನ್, ಶಾಲೆಯ ಮುಖ್ಯ ಶಿಕ್ಷಕರು ಮಂಜುಳಾ ಸೇರಿದಂತೆ ಬೋಧಕ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಇದ್ದರು. ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನೋಂದಣಿ ಆಗಿರುವ ನಮ್ಮ ಎಸ್ಡಿಎಸ್ ರೂರಲ್ ಡಿಗ್ರಿ ಕಾಲೇಜ್ ಬೇತಮಂಗಲ. ಸೊ ಇವತ್ತು ನಮ್ಮ ಒಂದು ಫಸ್ಟ್ ಸೆಮಿಸ್ಟರ್ ಹೋದ ವರ್ಷ ಒಂದು ವರ್ಷ ಆಯ್ತು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿ. ಇವತ್ತು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ನಮ್ಮ ಎಲ್ಲಾ ಮಕ್ಕಳು ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ತಂದಿದ್ದಾರೆ. ನಮ್ಮಲ್ಲಿ ಬಿಸಿಎ, ಬಿಕಾಂ, ಬಿಎ ಕೋರ್ಸಸ್ ಇತ್ತು. ಸೊ ಬಿಸಿಎ ಅಲ್ಲಿ ದಿವ್ಯಶ್ರೀ ಅಂತ ಒಂದು ಹುಡುಗಿ 98.6% ತಗೊಂಡಿದ್ದಾಳೆ. ಹಾಗೆ ಬಿಕಾಂ ಅಲ್ಲಿ ನೂರ್ ಅಫ್ಶಾ ನಿಖತ್ ಫಾತಿಮಾ 98% ತಗೊಂಡಿದ್ದಾರೆ. ಹಾಗೆ ಬಿಎದಲ್ಲಿ ಕಾಶಿಫಾ ಅನ್ನೋ ಒಂದು ಹುಡುಗಿ 96% ತಗೊಂಡಿದ್ದಾರೆ. ಅವರಷ್ಟೇ ಅಲ್ಲ, ಎಲ್ಲಾ ಮಕ್ಕಳು ಸಹ ಎಲ್ಲರೂ 85% ಮೇಲೆ ತಗೊಂಡು ಎಲ್ಲರೂ ಪಾಸ್ ಆಗಿದ್ದಾರೆ. ಬಹಳ ಖುಷಿಯಾದಂತ ವಿಚಾರ. ಸೊ ಕೇವಲ ಒಂದು ವರ್ಷದ ಹಿಂದೆ ನಾವು ಕಾಲೇಜ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಟುಡೇ ಇವತ್ತು ಬಹಳ ಖುಷಿಯಾದ ದಿನ. ಎಲ್ಲರೂ ಈ ತರ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿರೋದು ಕಾಲೇಜ್ಗೆ. ಸೊ ಆನ್ ದಿಸ್ ಡೇ ನಾನು ಎಲ್ಲಾ ಮಕ್ಕಳಿಗೆ, ಎಲ್ಲಾ ಪೋಷಕರಿಗೆ ಹಾಗೆ ಎಲ್ಲಾ ಫ್ಯಾಕಲ್ಟೀಸ್ಗೆ ಬಿಗ್ ಕಂಗ್ರಾಚುಲೇಷನ್ಸ್ ಅಂಡ್ ಬಿಗ್ ಥ್ಯಾಂಕ್ ಯು ಟು ಎವ್ರಿ ಒನ್ ಆನ್ ದಿಸ್ ಸಕ್ಸಸ್ಫುಲ್ ರಿಸಲ್ಟ್ಸ್ ಅಂತ ಹೇಳಕ್ ಪಡ್ತೀನಿ. ಹಾಗೆ ಅಡ್ಮಿಷನ್ಸ್ ಓಪನ್ ಆಗಿದೆ. ಸೊ ಅಡ್ಮಿಷನ್ಸ್ಗೆ ಬಿಕಾಮ್ ಆಗಲಿ, ಬಿಸಿಎ, ಬಿಎ ಕೋರ್ಸಸ್ ಇಂಟ್ರೆಸ್ಟ್ ಆಗಿರೋ ಎಲ್ಲಾ ಮಕ್ಕಳು ಬಂದು ಅಡ್ಮಿಷನ್ಸ್ ಆಗ್ಬೋದು ಅಂತ ಕೇಳ್ತೀನಿ. ಆಕ್ಚುಲಿ ನಮ್ಗೆ ಏನ್ ಹೇಳೋದು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಮಕ್ಕಳು ಕಷ್ಟಪಟ್ಟಿದ್ರೇನೆ ಇವತ್ತು ರಿಸಲ್ಟ್ಸ್ ಬರಕ್ಕಾಗತ್ತೆ. ಸೊ ಅದ್ರ ಜೊತೆಗೆ ಫ್ಯಾಕಲ್ಟೀಸ್ ಇರ್ಬೋದು. ಸೊ ನಮ್ಮ HOD ಬಿಸಿಎ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರವಣ್ ಸರ್ ಅಂತ ಇದ್ದಾರೆ. ಅವರ ಒಂದು ಸಬ್ಜೆಕ್ಟ್ಸ್ ಅಲ್ಲಿ 24 ಜನ ಸ್ಟ್ರೆಂತ್ ಆಕ್ಚುಲಿ ಇರೋದು ಬಿಸಿಎಲ್ಲಿ. ಅದರಲ್ಲಿ 12 ಜನ 100ಕ್ಕೆ 100 ಫಲಿತಾಂಶ, 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ವಿಚ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಟು ಅಸ್. ಸೊ ಅಷ್ಟೇ ಅಲ್ಲ, ಬಿಕಾಮ್ ಅಲ್ಲಿ ಕೂಡ ಅಷ್ಟೇ ಸುಮಾರು ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸ್ ತೆಗೆದಿದ್ದಾರೆ ಸುಮಾರು ಸಬ್ಜೆಕ್ಟ್ಸ್ ಅಲ್ಲಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿನ ಎಲ್ಲಾ ಮಕ್ಕಳು ಮೇಂಟೈನ್ ಮಾಡಬಹುದ್ರೆ ಮುಂದಿನ ಎಲ್ಲಾ 8 ಸೆಮಿಸ್ಟರ್ಸ್ ಆದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಬಿ ಅ ಯೂನಿವರ್ಸಿಟಿ ಟಾಪರ್ಸ್ ಅಂತ ಹೇಳ್ತೀನಿ. ಸೊ ಅಂಡ್ ಆಲ್ಸೋ ಅ ಗೋಲ್ಡ್ ಮೆಡಲಿಸ್ಟ್. ಸೊ ಐ ಟೆಲ್ ದೆಮ್ ದಟ್ ಟು ಮೇಂಟೈನ್ ದಿಸ್ ಕನ್ಸಿಸ್ಟೆನ್ಸಿ ಇನ್ ಆಲ್ ದ 6 ಸೆಮಿಸ್ಟರ್ಸ್. ಕೆಲಸ ಮಾಡ್ಬೇಕಾದ್ರೆ ಅದರ ಉದ್ದೇಶ ತುಂಬಾ ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಈ ಸಂಸ್ಥೆ ಅಡಿಯಲ್ಲಿ ನಾವು 2022ರಲ್ಲಿ ಏನ್ ನಾವು ಡಿಗ್ರಿ ಪರ್ಮಿಷನ್ ತಗೊಂಡಾಗ ಆಯ್ತಾ, ನಮ್ಮ ಸೆಕ್ರೆಟರಿ ಸಾಹೇಬ್ರಾದಂತ ಆಮು ಲಕ್ಷ್ಮಣ್ ಅವ್ರದ್ದು ಒಂದು ತುಂಬಾ ದೊಡ್ಡ ಉದ್ದೇಶ ಇತ್ತು. ಅಂದ್ರೆ ಈ ಭಾಗದಲ್ಲಿರೋ ಎಲ್ಲಾ ಬಡಬಗ್ಗರಿರ್ಲಿ, ಮಧ್ಯಮ ವರ್ಗದವ್ರಿರ್ಲಿ, ಎಲ್ಲಾ ಮಕ್ಕಳು ಸಹ ಇಲ್ಲಿ ಒಳ್ಳೆ ಶಿಕ್ಷಣ ಪಡೆದುಕೊಂಡು ಒಂದು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಬೇಕು ಅಂತ ಒಂದು ಇಲ್ಲಿ ಈ ಭಾಗದಲ್ಲಿ ಯಾವ್ದು ಡಿಗ್ರಿ ಕಾಲೇಜ್ ಇಲ್ಲಿ ಇಲ್ದಿರೋದ್ರಿಂದ ಒಂದು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ಏನು ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಮ್ಮ ಮಕ್ಕಳು ಯೂನಿವರ್ಸಿಟಿ ಟಾಪರ್ಸ್ ರೀತಿ ಆಗುವಂತ ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕಾಲೇಜಲ್ಲೂ ಎಲ್ಲ ಕಾಲೇಜಲ್ಲೂ ಡಿಗ್ರಿ ಸಿಗುತ್ತೆ ಆಯ್ತಾ. ಆದ್ರೆ ನಮ್ಮ ಕಾಲೇಜಿನಲ್ಲಿ ನಾವು ಡಿಗ್ರಿ ಜೊತೆಗೆ ಇವರಿಗೆ ಜಾಬ್ ಓರಿಯೆಂಟೆಡ್ ಏನೇನು ಕೋರ್ಸಸ್ ಇದೆಯೋ ಪ್ರತಿಯೊಂದನ್ನು ಈ ಸೆಮಿಸ್ಟರ್ ಇಂದಾನೆ ಅವ್ರಿಗೆ ಸ್ಟಾರ್ಟ್ ಮಾಡಿದೀವಿ. ಈ ವರ್ಷದಿಂದಾನೇ ಅವ್ರಿಗೆ CA ಕೋಚಿಂಗ್ ಸಹ ಕೊಡ್ತಾ ಇದೀವಿ. ಮತ್ತೆ ಈ BCA ಮಕ್ಕಳಿಗೆ ಈಗ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಯಾವ ಒಂದು ಸಾಫ್ಟ್ವೇರ್ ಏನೋ ಅಪ್ಡೇಟೆಡ್ ಸಾಫ್ಟ್ವೇರ್ಸ್ ಇರುತ್ತೆ, ಆ ಸಾಫ್ಟ್ವೇರ್ ಸರ್ಟಿಫೈಡ್ ಕೋರ್ಸಸ್ ಮಾಡಿಸ್ತಾ ಇದೀವಿ ಆಯ್ತಾ. ಡಿಗ್ರಿ ಜೊತೆಗೆ ಅವರು ಎಲ್ಲೋ ಒಂದು ಜಾಬ್ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ಒಂದು ಕಷ್ಟ ಕಾರ್ಪಣ್ಯಗಳಿರುತ್ತೋ ಎಲ್ಲ ನಾವು ಈ ನಮ್ಮ ಸಂಸ್ಥೆಯಿಂದ ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅವರು ಮಕ್ಕಳು ಅಷ್ಟೊಂದು ವಿಶ್ವಾಸವಾಗಿ ಕೇಳಿದ್ರು. ನಮ್ಮ ಆರಿಫ್ ಖಾನ್ ಸಾರು ಎಲ್ಲರೂ ಇದ್ರು, ಅವತ್ತು ಪ್ರಭಾಕರ್ ಸಾರು ಎಲ್ಲರೂ. ಆಮೇಲೆ ನಾನು ಅವತ್ತು ಅವ್ರಿಗೆ ಹೇಳಿದೆ, ಆ ಡಿಗ್ರಿ ಕಾಲೇಜು ಪ್ರಾರಂಭ ಮಾಡೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ನಾನು ಅವ್ರ ಮಕ್ಕಳಿಗೆ ಆ ಸ್ಟೇಜಲ್ಲಿ ಹೇಳ್ಬಿಟ್ಟೆ, ಮಾಡ್ಕೊಡ್ತೀನಿ ಬಿಡ್ರಮ್ಮ ಹಾಗಂತ ಹೇಳ್ಬಿಟ್ಟು ಹೇಳಿ. ಅವರು ತಿರುಗಿ ನನ್ನನ್ನು ಕೇಳುವಂತ ಪರಿಸ್ಥಿತಿ ಬಂತು. ಸರ್ ಡಿಗ್ರಿ ಕ್ಯಾ ಹುಯಾ ಸಾಬ್ ಅಂತ. ಸರಿ ಅಂತ ಹೇಳ್ಬಿಟ್ಟು ಹೇಳಿ ಆ ಒಂದು ಇದಕ್ಕೆ ಎಲ್ಲಾ ಪ್ರಯತ್ನ ಮಾಡಿ ನಾವು ಡಿಗ್ರಿಗೆ ಪರ್ಮಿಷನ್ ತಗೊಳ್ಳೋದಕ್ಕೆ ಬೇಕಾದಷ್ಟು ದುಡ್ಡು ಖರ್ಚಾಯ್ತು. ಹೆಂಗೋ ವಿಜೇಂದ್ರ ಸ್ವಾಮಿ ಇನ್ಶಾ ಅಲ್ಲಾ ಅನ್ಕೊಂಡು ಭಗವಂತ ನಮ್ಗೆ ಪರ್ಮಿಷನ್ ಕೊಟ್ಟ. ಪರ್ಮಿಷನ್ ಆದ್ಮೇಲೆ ನಮ್ಮ ಮಗನು ನಮ್ಮ ಸೊಸೆ ಏನೋ ಒಂಚೂರಾದ್ರೆ ಒಂದು ಕಾರನ್ನು ನೋಡ್ಕೊಡ್ರಿ ಅಂದ್ರೆ, ಅಪ್ಪ 5 ರೂಮ್ ಬೇಕಪ್ಪ, ಏನೋ ಫಸ್ಟ್ ಇಯರ್ 5 ರೂಮ್ ಬೇಡಿಕೆ ಇಟ್ರು.
ಫಸ್ಟ್ ಇಯರ್ ಇನ್ನೇನು ಮುಗಿತಾ ಬಂತು, ಅಪ್ಪ ಇನ್ನೊಂದು 10 ರೂಮ್ ಬೇಕಪ್ಪ ಹಾಗೆ ಅಂತ ಹೇಳಿ ಅದಕ್ಕೆಲ್ಲಾನು ಎಷ್ಟು ದುಡ್ಡು ಭಗವಂತ ಹೆಂಗೋ ಏನೋ ಮಾಡಿ ಕಟ್ತಾ ಇದ್ವಿ. ಭಾರಿ ಸಂತೋಷ ಆಗಿದೆ. ಏನಪ್ಪಾ ಅಂದ್ರೆ ಹೇಳಿದ ಮಕ್ಕಳು ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಟಾಪರ್ಸ್ ಆಗಿ ಇವತ್ತು ನಮ್ಮ ಕಣ್ಣು ಮುಂದೆ ಅವ್ರು ನಿಂತಿದ್ದಾರೆ ಅಂದ್ರೆ ನಮಗೆ ಆ ದುಡ್ಡು ಖರ್ಚಾಗ್ತಾ ಇರೋದಾಗಲಿ ಅದರಿಂದ ಲಾಭ ಅದು ಇದು ಅಂತಾಗಲಿ ಏನೂ ಇಲ್ಲ, ಲಾಭ ದೃಷ್ಟಿನೇ ಇಲ್ಲ. ಬಟ್ ಏನು ಯಾರೋ ನಮ್ಮ ಮಕ್ಕಳು ಇವಾಗ ಅಟ್ಲೀಸ್ಟ್ ದತ್ತಾಗಿ ಓದಿರ್ತಕ್ಕಂಥ ದಿವ್ಯಾ ನಮ್ಮ ಹುಡುಗಿ ಚಿಕ್ಕಂದಿನಿಂದಲೂ ಅವ್ರ ತಂದೆಯವರು ನನಗೆ ಭಾರಿ ಆತ್ಮೀಯವಾಗಿ ನಮ್ಮ ಶಾಲೆಯಲ್ಲಿ ಓದಿಸಿದ್ದು. ಈಗ ಆ ಹುಡುಗಿ ನೆಕ್ಸ್ಟ್ 100% ಆ ಹುಡುಗಿ ಅದನ್ನು ಹೇಳ್ಬೇಕಾಗಿದೆ, ಹೇಳಲಿಲ್ಲ. 3 ವರ್ಷ ಆದ್ಮೇಲೆ ಸರ್ಕಾರನೇ ಯೂನಿವರ್ಸಿಟಿನೇ ಗೋಲ್ಡ್ ಮೆಡಲ್ ಅಂತ ಹೇಳಿ ಅವ್ರನ್ನ ಇದೇ ವೇದಿಕೆಯಲ್ಲಿ ಮತ್ತು ಬೆಂಗಳೂರು ಕೋಲಾರದಲ್ಲಿ ಆ ಮಗುನ ಸನ್ಮಾನ ಮಾಡ್ತಾರೆ. ಅದೇ ರೀತಿ ಯಾರು ಇವಾಗ 98% ಮೇಲೆ ತಗೊಂಡಿದ್ದಾರೆ ಅವರು ಇವತ್ತಿಂದ ಪ್ರಯತ್ನ ಮಾಡಿಕೊಂಡು ಎಲ್ಲರೂ ಕೂಡ ನಾನು 3ನೇ ವರ್ಷ ಇನ್ನು 2.5 ವರ್ಷ ಆದ್ಮೇಲೆ ಗೋಲ್ಡ್ ಮೆಡಲಿಸ್ಟ್ ಆಗಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನ ಖಂಡಿತ ತರ್ತಾರೆ. ಆ ಒಂದು ಯೋಜನೆ ನಮ್ಮ ಮಕ್ಕಳು ಇದ್ದಾರೆ, ಇದನ್ನ ಅವ್ರು ಮಾಡ್ತಾರೆ ಅಂತ ಹೇಳಿ ಕೂಡ ನನಗೂ ಭಾರಿ ಸಂತೋಷ ಇದೆ. ಮಾಡ್ತಾರೆ ಅಂತೇಳಿ ಏನು ಇವತ್ತು ಆ ತಂದೆ ತಾಯಂದ್ರು ಕೂಡ ನಾನು ಪಾಪ ಈ ಒಂದು ಇದರಲ್ಲಿ ಇಷ್ಟೊಂದು ಇದಿದ್ರು ಕೂಡ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಸೇರಿಸಿ ಇವತ್ತು ಯೂನಿವರ್ಸಿಟಿ ಟಾಪರ್ಸ್ ಆಗಿದ್ದಾರೆ. ಅವ್ರ ತಂದೆ ತಾಯಂದ್ರಿಗೂ ಕೂಡ ನಾನು ಎಲ್ಲ ಉಪನ್ಯಾಸಕರಿಗೂ ಎಲ್ಲ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಅಡಿಯಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಉಪಾಧ್ಯಾಯರು ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಭಗವಂತ ಅವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. Teachers, faculties present here. I have scored well in BCA because of my lecturers. I have worked hard and we have to work hard and smart work also. We have to work in ಅಂದ್ರೆ ನಾವು ಚೆನ್ನಾಗಿ ವರ್ಕ್ ಮಾಡಿದ್ರೆ ತಾನೇ ನಮಗೆ ಫಲಿತಾಂಶ ಬರೋದು. ಅಂದ್ರೆ ನಾವು ಬೆಟರ್ ಆಗಿ ಸ್ಕೋರ್ ಮಾಡ್ಬೇಕಂದ್ರೆ ನಾವು ಇಷ್ಟು ಅವರ್ಸು ನಮ್ಮ ಲೆಕ್ಚರರ್ಸ್ ಇಂದ ನಾವು ಇಷ್ಟು ಕಲ್ತಿದೀವಿ ಅಂತ ಅವ್ರು ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ, ಅವ್ರು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಿರೋದನ್ನ ನಾವು ಕರೆಕ್ಟಾಗಿ ಕಲ್ತ್ರೆ ನಾವು ಯಾಕೆ ತೆಗಿಯಕ್ಕಾಗಲ್ವಾ? ತೆಗಿಯಕ್ಕಾಗತ್ತೆ ತಾನೆ. ಅದಕ್ಕೆ ಅವ್ರು ಹೇಳಿರೋದನ್ನೆಲ್ಲ ಚೆನ್ನಾಗಿ ಕಲ್ತಿ ನಾವೆಲ್ಲದಕ್ಕೂ ಎಲ್ಲಾದ್ನೂ ಬರಿಬೇಕಂದ್ರೆ ನಾವು ಅವ್ರನಿಂದ ತಾನೇ ಕಲ್ತಿರೋದು. ಅದಕ್ಕೆ ಅವ್ರ ನಾಲೆಜ್ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಾವು ನಮ್ಮ ಎಫರ್ಟ್ ಹಾಕಿ ಮಾಡ್ಬೇಕಲ್ಲ. ಅದಕ್ಕೆ ನಾವು ಬರ್ದಿರೋದಕ್ಕೆ ನಮಗೆ ಬಂದಿದೆ ಅಂತ. ಥ್ಯಾಂಕ್ ಯು. Presently, I am in BCom second sem studying SDS Rural Degree College, Betmangla. I am very happy about my result that I scored 98% in first sem BCom. I am very thankful to the teaching staff made me success. I'm very thankful to everyone. Inshallah, I will continue to till 6th sem. I will try to become gold medalist. Myself Kashifa, I am from Bachelor of Arts studying in SDS Rural Degree College, Betmangla. First of all, I am very happy that I scored 96% in first sem. Everyone, thank you so much for everyone, especially for Secretary Sir. He is only ನಾವೇ ಇಲ್ರು ಸೆಕ್ರೆಟರಿ ಸರ್ಗೆ ಅವ್ರ ಸೆಕೆಂಡ್ PU ನಾವು ಇಲ್ಲೇ ಓದಿದ್ದು. ನಾವು ಹೇಳ್ತಾ ಇದ್ವಿ ಸರ್ಗೆ, ಸರ್ ಇಲ್ಲಿ ಡಿಗ್ರಿ ಮಾಡಿ ನಮಗೆ ದೂರ ಕಳ್ಸಲ್ಲ, ನಮ್ಮ ಪೇರೆಂಟ್ಸ್ ಇಲ್ಲೇ ಮಾಡಿ ಫಾರ್ ದಟ್ ರೀಸನ್ he introduced degree. Thank you so much all Prashimati ma'am, sir. And also special thank to our principal sir Mallikarjun sir who encouraged us in many things and